ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕೂಡ್ಲಿಗೆರೆ ಹೋಬಳಿಯ ತಾಷ್ಕೆಂಟ್ ನಗರ ಕ್ಷೇತ್ರದಿಂದ ಯರೇಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿ ಶೋಭಾ ಕೋಮ್ ವಾಸುದೇವ್ ಅವರಿಗೆ ಹಾಗೂ ಅವರ ಪತಿಯಾದ ವಾಸುದೇವ್ ಸರ್ ಅವರಿಗೆ ಈ ಒಂದು ಸಂದರ್ಶನಕ್ಕೆ ಹೃದಯಪೂರ್ವಕ ಸ್ವಾಗತ. ಸರ್, ಮೇಡಮ್, ನೀವು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗೋಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಮೊದಲು ಏನು ಉದ್ಯೋಗವನ್ನು ಮಾಡ್ತಾ ಇದ್ರಿ? ಮನೆ ಕೆಲಸನೇ ಸರ್. ಮನೆ ಕೂಲಿ ಕೆಲಸ. ತುಂಬಾ ಸಂತೋಷ. ಕೂಲಿ ಕೆಲಸ ಮಾಡ್ಕೊಂತ ಮನೆ ಕೆಲಸ ಮಾಡ್ಕೊಂತ ಇಲ್ಲಿ ಜನರ ಈ ಒಂದು ತಾಷ್ಕೆಂಟ್ ನಗರ ಜನರ ಅಪೇಕ್ಷೆ ಮೇರೆಗೆ ಅವ್ರದ್ದೆಲ್ಲ ಒತ್ತಾಯದ ಮೇರೆಗೆ ಚುನಾವಣೆಗಿತ್ತು. ಮೊದಲನೇ ಹಂತದಲ್ಲೇ ಯಶಸ್ವಿಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ತುಂಬಾ ಸಂತೋಷ ಹಾಗೂ ಧನ್ಯವಾದ. ಮೇಡಮ್, ಈಗ ನೀವು ಅಧ್ಯಕ್ಷರಾಗಿ ಆಯ್ಕೆಯಾಗಿ, ಸರ್ ನೀವು ಉತ್ತರ ಕೊಡ್ಬೋದು, ಅಧ್ಯಕ್ಷರಾಗಿ ಆಯ್ಕೆಯಾಗಿ 11 ತಿಂಗಳು ಕಳೆದಿದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಈ ಕ್ಷೇತ್ರದ ಜನರಿಗಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ? ಸರ್, ನಾವು ಇವಾಗ ಮಾಡಿಕೊಟ್ಟಿರೋದು ರೇಷನ್ ಕಾರ್ಡು, ಮನೆಗಳು, ಮತ್ತೆ ಈಗ ಕರೆಂಟ್, ಶೌಚಾಲಯ ಒಟ್ಟಿಗೆ ಇದಿಷ್ಟು ಏನು ಬಂದಿದೆ ಗ್ರಾಮ ಪಂಚಾಯತಿಯಿಂದ ಅನುದಾನ ಅಷ್ಟು ಮಾತ್ರ ಮಾಡಿದ್ವಿ. ಮತ್ತೆ ಮನೆ ಸುತ್ತೋದರಿಗೆ ಅನುದಾನ ಅದು ಕೊಡ್ಸಿದೀವಿ. 4 ಸಾವಿರ ಸುಮಾರು ಮಾಡಿದೀವಿ. ಮನೆ ಕುಡಿಯೋ ನೀರಿಗೆ ನಮ್ಮಲ್ಲೇನು ತೊಂದರೆ ಇಲ್ಲ. ಸರಿ, ನಿಜವಾಗೂ ಇಂಥ ಕಡಿಮೆ ಅವಧಿಯಲ್ಲಿ ಶೌಚಾಲಯಗಳಿರ್ಬೋದು, ಕೊಟ್ಟಿಗೆಗಳಿರ್ಬೋದು, ಮನೆ ಇಲ್ದವ್ರಿಗೆ ಮನೆ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಇನ್ನು ತುಂಬಾ ಹಲವಾರು ಜನರಿಗೆ ಉಪಯೋಗಗಳನ್ನು ಮಾಡಿಕೊಟ್ಟಿದ್ದೀರಿ. ತುಂಬಾ ಸಂತೋಷ ಮೇಡಮ್. ಈಗ ಸರ್, ನಿಮಗೆ ಇನ್ನು 4 ವರ್ಷ ಅವಧಿ ಇದೆ. ಈ 4 ವರ್ಷ ಅವಧಿಯಲ್ಲಿ ನೀವು ನಿಮ್ಮ ಜನಗಳಿಗಾಗಿ, ನಿಮ್ಮ ಕ್ಷೇತ್ರಕ್ಕಾಗಿ ಅಥವಾ ನಿಮ್ಮ ಗ್ರಾಮ ಪಂಚಾಯತಿಗಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಜನೆ ರೂಪಿಸಿದ್ದೀರಿ ಇನ್ನು 4 ವರ್ಷದ ಅವಧಿಯೊಳಗೆ. ಸರ್, ಈಗ ನಮಗೆ ಅಂದ್ರೆ ಇನ್ನೂ ತೀರಾ ಕಡು ಹುಡುಗರು ಯಾರ್ಯಾರೋ ಅವ್ರಿಗೆ ಮನೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಮನೆ ಕೊಡ್ಸೋದು, ಮತ್ತೆ ನಮಗೆ ಒಂದು ಮಶಾಣ ಇದೆ, ಒಂದು 3 ಎಕರೆ, ಅದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡುವಂಥದ್ದು, ಮತ್ತೆ ಬರ್ನಿಂಗ್ ಸೆಟರ್ ಮಾಡಿಸುವಂಥದ್ದು, ಮತ್ತೆ ಊರಿನಲ್ಲಿ ಪ್ರತಿಯೊಂದು ಏರಿಯಾಗೂ ಚಪ್ಪಡಿ ಅದು ಬಾಕ್ಸ್ ಚರಂಡಿ ಮಾಡಿಸುವಂಥದ್ದು, ಇನ್ನು ಉಳಿದಿರೋವಂಥದ್ದನ್ನ ಕಾಂಕ್ರೀಟ್ ರಸ್ತೆ ಮಾಡಿಸುವಂಥದ್ದು. ಇನ್ನು 400 ಮೀಟರ್ ಉಳಿದಿದೆ. ಇನ್ನು 400 ಮೀಟ್ರು ಕಾಂಕ್ರೀಟ್ ರಸ್ತೆ ಮಾಡಿಸುವಂಥದ್ದು. ತುಂಬ ಸಂತೋಷ ಸರ್. ನಿಮ್ಮ ಪ್ಲಾನು ತುಂಬ ಇದೆ. ಒಂದು ಬರ್ನಿಂಗ್ ಸೆಂಟರ್ ಮಾಡಿಸ್ಬೇಕು, ಸ್ಮಶಾನ ಸುತ್ತು ಕಾಂಪೌಂಡ್ ಹಾಕಬೇಕು, ಆಮೇಲೆ ಇನ್ನು ಉಳಿದಿರತಕ್ಕಂಥ ಸಿಮೆಂಟ್ ರೋಡು, ಆಮೇಲೆ ಎಲ್ಲ ರಸ್ತೆಗಳಿಗೂ ಬಾಕ್ಸ್ ಚರಂಡಿಗಳನ್ನು ಮಾಡಬೇಕು ಅನ್ನೋದು ನಿಮ್ಮ ಕನಸು ದೊಡ್ಡದಿದೆ. ಅದು ಆದಷ್ಟು ಈಡೇರಲಿ ಸರ್. ಆದರೆ ಒಂದು ಪ್ರಶ್ನೆ, ಈಗ ಕೊಡ್ತಕ್ಕಂಥ ಸರ್ಕಾರ ನಿಮ್ಮ ಅನುದಾನ, ಗ್ರಾಮ ಪಂಚಾಯತಿಗೆ ಕೊಡ್ತಕ್ಕಂಥ ಅನುದಾನ ನಿಮ್ಮ ಈ ಕನಸುಗಳನ್ನೆಲ್ಲ ಈಡೇರಿಸಲಿಕ್ಕೆ ಸಾಕಾಗತ್ತಾ? ಸಾಕಾಗಲ್ಲ ಸರ್. ಕೊಡತಕ್ಕಂಥ ಅನುದಾನ ನಮ್ಗೆ ಯಾವುದಕ್ಕೂ ಸಾಲದಿಲ್ಲ, ಮತ್ತು ನಮಗೆ ಯಾರಿಗೂ ಯಾವ ಮೆಂಬರ್ಸ್ಗೂ ತಲುಪೋದಿಲ್ಲ. ಅದು ಈಗ ಏನಾಗಿದೆ ಅಂದ್ರೆ, ಅವರು KEB ಕರೆಂಟ್ ಬಿಲ್ಲಿಗೆ, ಈ ವಾಟರ್ ಹೆಡ್ಗೆ, ಬೋರಿಗೆ, ಪೈಪ್ ಲೈನಿಗೆ ಇದು ಅವ್ರು ಕೊಡ್ತಕ್ಕಂಥ ಅನುದಾನ ಎಲ್ಲ ಪೂರ ಅಲ್ಲಿಗೆ ಹೋಗ್ತಾ ಇದೆ. ಖಂಡಿತ ಸತ್ಯ ಸರ್. ಇದು ನಿಮ್ಮ ಒಂದೇ ಗ್ರಾಮ ಪಂಚಾಯತಿ ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ಗ್ರಾಮ ಪಂಚಾಯತಿ ಸಮಸ್ಯೆನೂ ಇದೆ. ಸರ್ಕಾರ ಈಗ ಕೊಡ್ತಕ್ಕಂಥ ಅನುದಾನ ಏನೇನಕ್ಕೂ ಸಾಕಾಗಲ್ಲ. ಅದೆಲ್ಲ ಈ ಮೆಸ್ಕಾಂ ಬಿಲ್ಲಿಗೆ ಮತ್ತು ಸಿಬ್ಬಂದಿ ವೇತನಕ್ಕೆ, ವಾಟರ್ ಸಪ್ಲೈಗೆ, ಇದಕ್ಕೆ ಸರಿ ಆಗ್ತಾ ಇರೋದ್ರಿಂದ ಸರ್ಕಾರ ಈ ಸಂದರ್ಶನದ ಮೂಲಕ ಸರ್ಕಾರನ ನಾನು ನಿಮ್ಮ ಏನು ವಾಸುದೇವ್ ಅವರು ಹಾಗೂ ಶೋಭಾ ಅವರ ಮೂಲಕ ಗಮನ ಸೆಳೆಯೋದೇನಪ್ಪ ಅಂದರೆ, ಸರ್ಕಾರಕ್ಕೆ ಹೆಚ್ಚು ಅನುದಾನನ ಬಿಡುಗಡೆ ಮಾಡಬೇಕು. ಮೇಡಮ್, ಈಗ ನಮ್ಮ ಈ ಸಂಘಟನೆ ವತಿಯಿಂದ, ಈ ಗ್ರಾಮ ಸ್ವರಾಜ್ ಸಂಸ್ಥೆ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಸಂಘಟನೆ ವತಿಯಿಂದ ನಾವೇನು ಬೇಡಿಕೆ ಏನಪ್ಪ ಅಂತಂದ್ರೆ, ಈಗ ಚುನಾಯಿತ ಪ್ರತಿನಿಧಿಗಳು ಏನು ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರಿರ್ಬೋದು, MLA ಅವ್ರ ಥರನೇ ನಿಮಗೂ ಕೂಡ ಒಂದು ಅನುದಾನವನ್ನು, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಪರೇಟ್ ಅನುದಾನನ ನಾವು ಬೇಡಿಕೆ ಸಲ್ಲಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ? ಅದು ತುಂಬಾ ಒಳ್ಳೆಯದೇ ಸರ್. ಎಲ್ಲ ಗ್ರಾಮ ಪಂಚಾಯತಿಯರಿಗೂ ಎಲ್ಲರಿಗೂ ತಲುಪೋದು, ಮತ್ತೆ ಈ ಏನೇ ಒಂದು ಕೆಲಸ ಕಾರ್ಯಗಳಾಗಿದೆ ಬೇರೆ ಊರಿನಲ್ಲಿ ನೋಡೋದಕ್ಕೆ ಒಂದು ವೆಹಿಕಲ್ ಇತ್ತು ಅಂದ್ರೆ
ವೆಹಿಕಲ್ ನಲ್ಲಿ ನಾವು ಒಂದ್ಸಲ ಚೆಕ್ ಮಾಡ್ಬೋದು, ಅವ್ರು ಕೆಲಸ ಮಾಡಿದಾರ, ಕೊಟ್ಟಿಗೆ ಕಟ್ಟಿದಾರ ಇಲ್ವಾ, ಇಲ್ಲ ಮನೆ ಮಾಡಿದಾರ ಇಲ್ವಾ, ಫೌಂಡೇಶನ್ ಹಾಕಿದಾರ ಇಲ್ವಾ, ಮತ್ತೆ ಏನೇ ಒಂದು ಆಯ್ತು ಅಂದ್ರೂ ತಕ್ಷಣ ಹೋಗಿ ನೋಡ್ಬೋದು. ಖಂಡಿತ ನಿಜವಾಗೂ ನಿಮ್ಮ ಮಾತು ಸತ್ಯ ಸರ್. ಈ ನಿಜವಾಗೂ ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕನಿಷ್ಠ ವರ್ಷಕ್ಕೆ 2 ಲಕ್ಷ ಅನುದಾನ ಕೊಟ್ರೆ ಅವರಿಗೆ 5 ವರ್ಷದ ಅವಧಿ ಹಿಡಿದು ಒಂದು 10 ಲಕ್ಷ ಅನುದಾನ ಆಗುತ್ತೆ. ಈ ಅನುದಾನದಲ್ಲಿ ಏನಾರು ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜನರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅನುಕೂಲ ಆಗುತ್ತೆ ಸರ್. ಸರ್, ಈಗ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈಗ ಕೊಡ್ತಕ್ಕಂಥ ಸರ್ಕಾರಕ್ಕೆ ಕೊಡ್ತಕ್ಕಂಥ ಗೌರವಧನ ನಿಮಗೆ ತೃಪ್ತಿ ತಂದಿದೆಯಾ ಮೇಡಮ್? ಅದೇನಕ್ಕೆ ನಮ್ ಬರೀ ಪೆಟ್ರೋಲ್ ಈಗ ಪೆಟ್ರೋಲ್ ಖರ್ಚು ಹೋಗಲ್ಲ, ಏನಿಲ್ಲ. ಈಗ ಅಧ್ಯಕ್ಷರು ಬೇರೆ ಆಗಿದೀವಾ, ಏನಾದ್ರು ಪೇಮೆಂಟ್ ಮಾಡ್ಬೇಕು ಅಂದ್ರೆ ನಾವ್ ಇಲ್ಲಿಲ್ಲ ನೆಟ್ವರ್ಕ್ ಅಂದ್ರೆ ಟೌನಿಗೆ ಹೋಗ್ಬೇಕು. ನಾವು ಪೆಟ್ರೋಲ್ ಕೇಳಕ್ ಆಗಲ್ಲ, ನಾವು ಅವ್ರ ಹತ್ರ ಏನು ಕೇಳಿಲ್ಲ. ನಾವ್ ಇಷ್ಟು ದಿನ ಆಯ್ತು ಏನು ಕೇಳಿಲ್ಲ, ನಾವೇ ಕೈಯಿಂದ ಹಾಕಿ ನಾವು ಮಾಡ್ತಾ ಇದ್ದೀವಿ. ಮಾತು ಖಂಡಿತ ಸತ್ಯ ಮೇಡಮ್. ನಮ್ಮ ಬೇಡಿಕೆನೂ ಅದೇ ಇದೆ. ನಾವು ಬೇರೆ ತರ ಕೇಳ್ತಾ ಇಲ್ಲ. ಪಕ್ಕದ ರಾಜ್ಯಗಳು ಏನು ಕೇರಳ, ಗುಜರಾತ್, ಆ ಮಾದರಿಯಲ್ಲೇ ನಮ್ಮ ಸದಸ್ಯರಿಗೂ ಹೆಚ್ಚಿನ ಅನುದಾನ ಅಂದ್ರೆ ಗೌರವಧನ, ಅಧ್ಯಕ್ಷರಿಗೆ 5,000, ಉಪಾಧ್ಯಕ್ಷರಿಗೆ 3,000, ಸದಸ್ಯರಿಗೆ 2,000 ಗೌರವಧನ ಸರ್ಕಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಶನದ ಮೂಲಕ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಗಮನ ಹರಿಸ್ತಾ ಇದ್ದೀನಿ. ಮೇಡಮ್, ಈಗ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಒಂದು ನಿವೃತ್ತಿ ವೇತನ 5 ವರ್ಷ ಅವಧಿ ಮುಗಿದ ಮೇಲೆ ಒಂದು ಪಿಂಚಣಿ ಕೊಡುವಂತ ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹೊರಟಿದ್ದೀವಿ, ಅಂದ್ರೆ ಬೇಡಿಕೆ ಇಡ್ತಾ ಇದೀವಿ ಸರ್ಕಾರಕ್ಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇನ್ನು ಒಳ್ಳೇದಲ್ವಾ ಸರ್, ಅದು ಗೆದ್ದಿರೋದಕ್ಕೂ ಪರವಾಗಿಲ್ಲ ಅನ್ನೋದು ಒಂದಿದ್ದು ಬರುತ್ತೆ. ಅವಶ್ಯಕತೆ ಇದೆ ಖಂಡಿತ ಮೇಡಮ್. ಇತರೆ ಜನಪ್ರತಿನಿಧಿಗಳ ತರಾನೇ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಕನಿಷ್ಠ ಒಂದು ನಿವೃತ್ತಿ ವೇತನನ ಕೊಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ. ಈ ಬೇಡಿಕೆಗಳೆಲ್ಲ ಈಡೇರಲಿ ಸರ್. ಈಗ ನಮ್ಮ ಈ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯವರು ಇಡೀ ರಾಜ್ಯ ಮಟ್ಟದಲ್ಲಿ ಈ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಮನೆ ಬಾಗಿಲೇ ಹೋಗಿ ಅವ್ರನ್ನ ಸಂದರ್ಶನ ಮಾಡಿ ಅವ್ರ ಮಾಹಿತಿಯನ್ನೆಲ್ಲ ತಗೊಂಡು ಅವ್ರನ್ನ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಸಮಾವೇಶ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಎಲ್ಲ ಬರ್ತೀವಿ ಸರ್, ಸದಸ್ಯರುಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಸದಸ್ಯರು ನೀವು ಯಾವಾಗ ಹೇಳ್ತೀರೋ ಆ ಟೈಮಿಗೆ ನಾವು ಎಲ್ಲ ಸದಸ್ಯರು ಒಂದ್ಸಲ ಗ್ರಾಮ ಪಂಚಾಯತಿಯಲ್ಲಿ ಸೇರಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ನೀವು ಎಲ್ಲಿಗೆ ಹೇಳ್ತೀರೋ ಅಲ್ಲಿಗೆ ನಾವು ಬರೋಕ್ಕೆ ಸಿದ್ಧವಾಗಿ. ತುಂಬಾ ಸಂತೋಷ ಸರ್. ನೀವು ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಸಂಘಟನೆ ಈ ಮೂಲಕ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಭೇಟಿಯಾಗಿ ಅವರ ಸಂಘಟನೆ ಮಾಡಿ ಯಶಸ್ವಿ ಆಗಲಿ. ನಿಮ್ಮ ಬೇಡಿಕೆಗಳು ಆದಷ್ಟು ಬೇಗ ಈಡೇರೋದಾಗಲಿ ಅಂತ ಆಶಿಸ್ತೇನೆ. ಸೊ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಎರೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಶೋಭಾ ಕೋಮ್ ವಾಸುದೇವ್ ಅವರು ಹಾಗೂ ವಾಸುದೇವ್ ಸರ್ ಅವರು ಭಾಗವಹಿಸಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಯಲ್ಲಿ ಈ ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದೀವಿ.